ಕಾರ್ಡ್ಗಳು ಈಗ ವಾರ್ಡ್ಸ್ ಎಲಿಮೆಂಟ್ 4 ಎಲಿಮೆಂಟ್ ಯಾವ್ಯಾವ್ದು ಬರುತ್ತೆ ಎಲ್ಲದಕ್ಕೂ ಇದನ್ನೇ ಕನೆಕ್ಟ್ ಮಾಡಬೇಕು. ಅದು ಬಂದ ತಕ್ಷಣ ಓಕೆ. ಈಗ ನಂಬರ್ 1 ವಾರ್ಡ್ಸಲ್ಲಿ ಬಂದ ತಕ್ಷಣ ಕೆಸನ್ ಕಾರ್ಡ್ ಅಂತ ನೆನಪು, ಮ್ಯೂಜಿಷಿಯನ್ ಕಾರ್ಡ್ ಅಂತ ನೆನಪು, ಈ ಥರ ಬರಬೇಕು ನಿಮಗೆ ಮನಸ್ಸಿಗೆ. ಅದಕ್ಕೆ ಕನೆಕ್ಟ್ ಮಾಡಬೇಕು ಎಲ್ಲಾದ್ರೂ. ಮೇಜರ್ ಅರ್ಥಾಗದಲ್ಲಿ ಏನು ಹೆಂಗೆ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ನಂಬರ್ ಇರುತ್ತೆ, ಮೇಲ್ಗಡೆ ವರ್ಡಿಂಗ್ ಬರ್ತಿರ್ತಾರೆ, ಓಕೆನಾ. ಮೈನರ್ ಅರ್ಥಾಗದಲ್ಲಿ ನಂಬರ್ ಇರುತ್ತೆ ಅಥವಾ ವರ್ಡಿಂಗ್ ಎರಡು ಒಂದಿರುತ್ತೆ, ಎರಡೂ ಇರಲ್ಲ. ಮೇಜರಲ್ಲಿ ಮಾತ್ರ ಎರಡೂ ಇರುತ್ತೆ. ಸೊ ಇದನ್ನು ಮೇಯ್ನಾಗಿ ತಿಳ್ಕೊಬೇಕು, ಓಕೆನಾ. ಈಗ ಫಸ್ಟು ಫುಲ್ ಕಾರ್ಡ್, ಎಲ್ಲರೂ ಫುಲ್ ಕಾರ್ಡ್ ನೋಡ್ತಾ ಇದ್ದೀನಿ, ನಾನು ಹೇಳ್ತಾ ಹೋಗ್ತೀನಿ ಆಯಿತಾ. ಫುಲ್ ಕಾರ್ಡಲ್ಲಿ ಫಸ್ಟು ಸೂರ್ಯ ಬಂದ. ಸೂರ್ಯ ಅಂದರೆ ಸೂರ್ಯ ಉದಯ ಅಂತ ನೆನೆಸ್ಕೊಳ್ಳಿ. ಇದರಲ್ಲಿ ಮುಕ್ಕಾಲು ಭಾಗ ಸೂರ್ಯ ಇದೆ, ಪೂರ್ತಿ ಸೂರ್ಯ ಇಲ್ಲ ಆಯಿತಾ. ಪೂರ್ತಿ ಸೂರ್ಯನೇ ತುಂಬ ಕಾರ್ಡ್ಗಳಲ್ಲಿ ಸುಮಾರು ಕಡೆ ಸೂರ್ಯ ಮುಳುಗೋ ಥರ ಇದೆ ಕಾರ್ಡ್ಗಳಲ್ಲಿ. ನೀವು ಅದನ್ನೆಲ್ಲನೂ ನೋಡಬೇಕು. ಸ್ಟಾರ್ಟಿಂಗ್ ಅವೆಲ್ಲ ನೋಡಬೇಕು, ಆಮೇಲೆ ಏನು ನೋಡಬೇಕಾಗಲ್ಲ, ಬಟ್ ಸ್ಟಾರ್ಟಿಂಗ್ ನೋಡಬೇಕು. ಆ ಕಾರ್ಡಲ್ಲಿ ಸೂರ್ಯ ಎಲ್ಲಿದ್ದಾನೆ, ಸೂರ್ಯ ತುಂಬ ಇಂಪಾರ್ಟೆಂಟ್ ರೋಲ್. ಯಾಕಂದರೆ ಬಿಗಿನ್ ಶುರು ಮಾಡೋದು ನಮಗೆ ಕ್ಲಾರಿಟಿ ಕೊಡೋದೆಲ್ಲ ಸೂರ್ಯ. ಸೊ ಇಲ್ಲಿ ಅವ್ರ ಹಿಂದೆ ಕೋಲ್ ಇದೆ ನೋಡಿ, ಕೋಲಲ್ಲಿ ಒಂದು ಕೋಟ್ಲಿ ಇಟ್ಕೊಂಡಿದ್ದಾರೆ. ಅದು ಅವನ ಎಕ್ಸ್ಪೀರಿಯನ್ಸ್, ಅವ್ನ ನಾಲೆಡ್ಜ್ ಇರ್ಬೋದು, ಅವ್ನ ಇರ್ಬೋದು, ಏನಾದರೂ ಅಂದ್ಕೊಂಡಿದ್ರು ಅದು ಆಯಿತಾ. ಅವ್ನ ಬಟ್ಟೆ ನೋಡಿ ತುಂಬ ಫ್ಯಾನ್ಸಿಯಾಗಿ, ಅಂದ್ರೆ ಅರ್ಥ ಅವನು ಸುಮ್ಮನೆ ಹೆಂಗೆಂಗೋ ಹಾಕ್ಕೊಂಡಿರೋದ್ರ ಜೊತೆಗೆ ಅವನು ತುಂಬ ರಿಚ್ ಅಂತ, ತುಂಬ ಫ್ಯಾನ್ಸಿ ಇದೆ, ರಿಚ್ಚು, ಬಟ್ ಮೈಂಡ್ ಇಮ್ಮೆಚ್ಯೂರ್, ಡೀಸೆಂಟ್ ಬಟ್ಟೆ ಇಲ್ಲ. ಸೊ ಫ್ಯಾನ್ಸಿ ಥರ ಹೆಂಗೆಂಗೋ ಹಾಕ್ಕೊಂಡಿರೋದ್ರೆ ಅವನು ಇಮ್ಮೆಚ್ಯೂರ್ ಅಂತ ಅರ್ಥ. ನಾನೇ ಅವನ್ನ ಇಡ್ತಾ ಇದ್ದೀನಿ, ನಿಮ್ಮ ಕಡೆ ಹಳ್ಳ ಇದೆ. ಸೊ ಅಲ್ಲಿಗೆ ಅರ್ಥ ಏನು, ನಿಮಗೆಲ್ಲ ಇದ್ರೂ ಕೂಡ ತಲೆ ನೋಡಿ ಅವ್ರ ಮೇಲೆ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಎಲ್ಲ ಗೊತ್ತಿಂದ ಗರ್ವ ಇಟ್ಕೊಂಡು ಹೋದರೆ ತೊಂದರೆ ಬರುತ್ತೆ. ಅದನ್ನು ಬಿಟ್ಟು ಗೈಡೆನ್ಸ್, ಆ ಗೈಡರ್ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಫೀಲ್ಡಲ್ಲಿದ್ದರೆ ಆ ಫೀಲ್ಡಲ್ಲಿ ನಾಲೆಡ್ಜ್ ಇರೋದು. ಈಗ ನೀವು ಇದ್ರ ಬಗ್ಗೆ ಯಾರೋ ಬಂದಿರಬೇಕಂದ್ರೆ ನನ್ನನ್ನು ಕೇಳಬೇಕು, ಅಥವಾ ನಂತರ ಯಾರೋ ಇರೋದನ್ನು ಕೇಳೋದು, ಓಕೆನಾ. ನಾಲೆಡ್ಜ್ ತಗೊಂಡು ಹೋದರೆ ತುಂಬ ಒಳ್ಳೆಯದು. ಇನ್ನು ಫುಲ್ ಈಗ ನೆನೆಸ್ಕೊಳ್ಳಿ, ಅದೇ ಥರ ಬಿಗಿನ್ ಮಾಡ್ತಾ ಇದ್ದಾರೆ, ಈಗ ಶುರು ಆಯಿತು ಜರ್ನಿ ಆಯಿತು. ಈಗ ಗೈಡರ್ ಹತ್ರ, ನೆಕ್ಸ್ಟ್ ಯಾರ ಹತ್ರ ಹೋಗ್ತಾನೆ, ಮ್ಯೂಜಿಷಿಯನ್ ಹತ್ರ ಹೋಗ್ತಾನೆ ಆಯಿತಾ. ನಂಬರ್ 1 ಅಂದರೆ ಗ್ರಹದ ಪ್ರಕಾರ ಸೂರ್ಯ, ಓಕೆನಾ. ನಂಬರ್ 1 ಅಂದರೆ ಸೂರ್ಯ ಗ್ರಹ. ಸೊ ಇಲ್ಲಿ ಅವ್ರ ಮೇಲ್ಗಡೆ ಇನ್ಫಿನಿಟಿ ಇದೆ. ಸೊ ಅವ್ರಿಗೆಲ್ಲ ಶಕ್ತಿ ಇದೆ. ಇದರಲ್ಲಿ ಒಂದು ವಾಂಡ್ ಇಟ್ಕೊಂಡಿದ್ದಾರೆ ವೈಟ್ ಕಲರ್. ಸೊ ಅವ್ನು ಮೇಲ್ಗಡೆನೇ ಎನರ್ಜಿ ತಗೋತಾ ಇದ್ದಾನೆ. ಇನ್ನೊಂದು ಕೈ ನೋಡಿ ಕೆಳಗಡೆ ನಿಂತಿದೆ, ಸೊ ತುಂಬಿ ತೋರಿಸ್ತಾ ಇದ್ದಾನೆ. ಸೊ ಮೇಲಿಂದ ಎನರ್ಜಿ ತಗೊಂಡು ಕೆಳಗಡೆ ಕ್ರಿಯೇಟ್ ಮಾಡ್ತಾನೆ ಅಂತ, ಅಲ್ಲಿಗೆ ಅವ್ನಿಗೆ ಆ ಶಕ್ತಿ ಇದೆ ಅಂತ. ಮ್ಯಾಜಿಕ್ ಮಾಡೋ ಶಕ್ತಿ ಇದೆ. ಎಲ್ಲ ಎಲಿಮೆಂಟ್ ಕೂಡ ಅವನ ಮುಂದೆ ಇದೆ, ಕಪ್ಸು ವಾಂಡ್ಸು ಎಲ್ಲ ಎಲಿಮೆಂಟ್ ಇದೆ. ಸೊ ಅವನ ಹತ್ರ ಎಲ್ಲ ಪವರ್ ಇದೆ, ನಾಲೆಡ್ಜ್ ಇದೆ, ಪವರ್ ಇದೆ, ಎಲ್ಲ ಇದೆ. ಏನು ಬೇಕಾದರೂ ಅವನು ಮಾಡ್ಬೋದು. ರೆಡ್ ಕಲರ್ ಹಾಕೊಂಡಾಗ ಇದು ಬ್ರೈಟು ಆಪರ್ಚುನಿಟಿಗಳು ಅಥವಾ ಅಬಾರ್ಡೆನ್ಸ್ಗಳು, ನಿಮಗೆ ಏನೇನೋ ಎಲ್ಲ ಸಿಗೋಂಥದ್ದು, ಏನೇನು ಕೆರಿಯರ್ ವೈಸಲ್ಲಿ ಇದಿರ್ಬೋದು, ಆಪರ್ಚುನಿಟಿಗಳು ಸಿಗುತ್ತೆ. ರೆಡ್ ಕಲರ್ ತುಂಬ ಸ್ಟ್ರಾಂಗ್, ಅವ್ನು ಒಳಗಿನ ಬಟ್ಟೆ ವೈಟ್. ಸೊ ಅವನಷ್ಟು ಪ್ಯೂರ್, ಲಾಯಲ್, ಮೋಸ್ಗಾರ ಅಲ್ಲ, ಅವನು ಮೋಸ್ಗಾರ ಅಲ್ಲ, ಒಳ್ಳೆಯವರು ಅಂತ. ಇಲ್ಲಿ ಕೆಳಗಡೆ ಅಷ್ಟೇ ರೆಡ್ ಮತ್ತು ವೈಟ್ ಫ್ಲವರ್ಗಳೆಲ್ಲ ಬಂದಿದೆ. ಸೊ ಅಲ್ಲಿಗೆ ಅವ್ನು ನೋಡಿ ಅಲ್ಲಿಂದ ಮೇಲ್ಗಡೆ ತಗೊಂಡು ಎನರ್ಜಿ ಕೆಳಗಡೆ ಅವ್ನ ಮೇಲೆ ಗೋಲ್ಡ್ ಆಯಿತು. ಅಲ್ಲಿಗೆ ಮೇಲಿಂದ ಎನರ್ಜಿ ತಗೊಂಡು ಕೆಳಗಡೆ ಸೃಷ್ಟಿ ಮಾಡ್ತಾನೆ ಅಂದರೆ ನಮಗೆ ಆ ರೀತಿ ಏಂಜಲ್ಗಳು, ದೇವರುಗಳು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಮ್ಯೂಜಿಷಿಯನ್ ಕಾರ್ಡ್ ಬರ್ತದೆ ಎಕ್ಸ್ಟ್ರಾರ್ಡಿನರಿ, ಓಕೆನಾ. ಯಾವುದರಲ್ಲಿ ಯಾವುದೋ ಪ್ಲಸ್ ನಿಮ್ಗೆ ಏನು ಕೆಪಾಸಿಟಿ ಇಲ್ಲ ಅನ್ನೋದು ವಿಷಯ ಎಲ್ಲ ಇದೆ, ಬಟ್ ಯೂಸ್ ಮಾಡ್ಕೋಬೇಕು ಅಷ್ಟೇ. ಮ್ಯಾಜಿಕ್ ಮಾಡೋ ಶಕ್ತಿ ಅವ್ರಿಗೆ, ಬಟ್ ಅವ್ರು ಯೂಸ್ ಮಾಡಬೇಕು. ಇದು ಟ್ರಬಲ್ ಕಾರ್ಡಲ್ಲಿ ಬಂತು ವಿಟಮಿನ್ ಡಿ ತಂದು ಹೇಳ್ಬಿಡಿ. ಯಾಕಂದರೆ ಸೂರ್ಯನಿಗೆ ಬಂದಾಗ ವಿಟಮಿನ್ ಡಿ, ತಂದೆಯ ಬಲ ಕಡಿಮೆ ಇರುತ್ತೆ. ತುಂಬ ಸಿಂಪಲ್ ರೆಮಿಡಿ ಇದೆ, ಏನೂ ಇಲ್ಲ. ದಿನ ಬೆಳಗ್ಗೆ ಹೊತ್ತು ತಂದೆಗೆ ನಮಸ್ಕಾರ ಮಾಡೋದು, ಬೇರೆ ಮೇಲೆ ಅವ್ರಿಗೆ ಟ್ಯಾಪ್ ಮಾಡಿಸ್ಬೇಕು. ಇಲ್ಲ ಮೇಡಮ್ ನಮ್ಮಪ್ಪ ಬೇರೆ ಎಲ್ಲೋ ಇದ್ದಾರೆ, ತಂದೆ ಸಮಾನದವ್ರು ನಮಸ್ಕಾರ ಮಾಡಿ, ಇಲ್ಲ ಅದು ಆಗಲ್ಲ, ದಿನ ನಿಮ್ಮ ತಂದೆ ನೆನೆಸ್ಕೊಂಡು ನಮಸ್ಕಾರ ಮಾಡಿ, ಇಲ್ಲ ಅವ್ರಿಗೆ ಫೋನ್ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಸೂರ್ಯನಿಗೆ ಬಲ ಬರಬೇಕು ಅಂದರೆ ಅಗ್ನಿಹೋತ್ರಿ ಮಾಡ್ಬೋದು, ಸೂರ್ಯನಿಗೆ ಅರ್ಘ್ಯ ಕೊಡ್ಬೋದು, ಮತ್ತು ಸೂರ್ಯ ನಮಸ್ಕಾರ ಮಾಡೋದು, ಶ್ರೀರಾಮನ ಪೂಜೆ ಮಾಡೋದು, ಶ್ರೀರಾಮ ಜಪ ಮಾಡೋದು, ಪ್ಲಸ್ ಹಬ್ಬದನ್ನ ಚೆನ್ನಾಗಿ ನೋಡ್ಬೋದು, ಓಕೆನಾ. ಇದಿಷ್ಟು ಮ್ಯೂಜಿಷಿಯನ್ಗೆ ಸಂಬಂಧಪಟ್ಟ. ನೆಕ್ಸ್ಟು ನಂಬರ್ 2 ಹೈ ಪ್ರೀಸ್ಟೆಸ್ ಅಂತ ಇದೆ ಆಯಿತಾ. ಹೈ ಪ್ರೀಸ್ಟೆಸ್ ಅಂತ 2 ತಕ್ಷಣ ಚಂದ್ರ
ಚಂದ್ರ ಅಂದರೆ ಮನಸ್ಸು, ಆಯಿತಾ. ಸೂರ್ಯ ನಿಮಗೆ ಕಾನ್ಫಿಡೆಂಟು ಆ ಥರ ಬರೋದು, ಚಂದ್ರ ಮನಸ್ಸು, ತಾಯಿ ಸಮಾನ. ಇದು ವೀಕ್ನೆಸ್ ಬಂತು ಅಂದ ತಕ್ಷಣ ತಾಯಿ ನಮಸ್ಕಾರ, ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ತಾಯಿ ಸೇವೆ ಮಾಡೋದು, ಯಾರನ್ನೂ ಹರ್ಟ್ ಮಾಡಬಾರ್ದು. ಈ 3 ವೀಕಲ್ಲಿ ಯಾರು ಬಂದರೆ ದಯವಿಟ್ಟು ಯಾರು ಹರ್ಟ್ ಮಾಡಿ, ಯಾರು ಮಾನಸಿಕವಾಗಿ ಹರ್ಟ್ ಮಾಡಿದ್ರೆ ಮುಂದೀಗ. ಸೊ ಹರ್ಟ್ ಮಾಡಬಾರ್ದು ಯಾರು, ಆಯಿತಾ. ಹೆಣ್ಮಕ್ಳನ್ನ ರೆಸ್ಪೆಕ್ಟಿಂದ ಬರ್ತೀರಾ? ಮಕ್ಕಳು ಹೆಣ್ಮಕ್ಳನ್ನ ನೋಡ್ಕೊಳ್ಳಿ, ಎಷ್ಟು ಹೆಣ್ಮಕ್ಳು ನೋಡ್ಕೊಳ್ಳಿ. ನಮ್ಮ ಅತ್ತೆ, ತಾಯಿ, ಹುಡುಗಿ, ಯಾರು ಅವರೆಲ್ಲ ಹೆಣ್ಮಕ್ಳು, ನಾವು ಹೆಣ್ಮಕ್ಳನ್ನ ಹೆಣ್ಮಕ್ಳು ನೋಡ್ಕೊಳ್ಳಿ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಂಡಾಗ ಚಂದ್ರ ಸ್ಟ್ರಾಂಗ್ ಆಗುತ್ತೆ. ಮೆಡಿಟೇಷನ್ ಮಾಡಿ, ಮತ್ತು ಫುಲ್ ಮುಂದೆ ಮೆಡಿಟೇಷನ್ ತುಂಬ ಜನ ಮಾಡ್ತಾರೆ, ಮಾಡ್ಬೋದಾಗುತ್ತೆ, ಆಯಿತಾ. ಇವರಿಗೆ ಮಾನಸಿಕವಾಗಿ ಅಂದರೆ ಇವರು ಮನಸ್ಸಲ್ಲಿ ಆದಷ್ಟು ಏನು ಮಾಡ್ತಾರೆ, ತಮ್ಮ ನೆಗೆಟಿವ್ ಜಾಸ್ತಿ ನೋಡ್ತಾ ಇರ್ತಾರೆ, ಪಾಸಿಟಿವ್ ನೋಡೋದಿಲ್ಲ. ಅವ್ರಿಗೆ ಏನೇ ಪಾಸಿಟಿವ್ ಇದ್ದರೂ ಯಾರಾದ್ರೂ ಒಂದು ಸಣ್ಣ ನೆಗೆಟಿವ್ ಹೇಳಿದ್ರೆ 10 ಜನ ಪಾಸಿಟಿವ್ ಹೇಳಿದ್ರು ಒಂದೇ ಆ ನೆಗೆಟಿವ್ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡಬಾರ್ದು. ನೋಡಿ, ಕಾಲಲ್ಲಿ ಚಂದ್ರನ ತಿಳ್ಕೊಂಡಿದ್ದಾರೆ, ತಲೆ ಮೇಲೆ ಚಂದ್ರ ಇದೆ, ಅದನ್ನರ್ಥ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಆಯಿತಾ. ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮತ್ತೆ ಅವ್ರಿಗೆ ಎದೆ ಮೇಲೆ ನೋಡಿ ಒಂದು ಕ್ರಾಸ್ ಇದೆ, ಎಲ್ಲ ಕೆಪಾಸಿಟಿ ಇದೆ. ಅವ್ರ ಕೈಯಲ್ಲಿ ಒಂದು ಬುಕ್ ಇದೆ, ಬುಕ್ಕಿನ ಅರ್ಥ ನಿಮಗೆಲ್ಲ ಗೊತ್ತು, ಬಟ್ ಅದನ್ನು ಮುಚ್ಕೊಂಡಿದ್ದಾರೆ. ಸೊ ನೀವು ಎಲ್ಲಿ ಯಾವಾಗ ಆ ನಾಲೆಡ್ಜ್ನ ಉಪಯೋಗಿಸ್ಕೋಬೇಕು, ಅದನ್ನು ಉಪಯೋಗಿಸ್ಬೇಕು. ನಿಮಗೆಲ್ಲ ಗೊತ್ತಿದ್ರು ಪರವಾಗಿಲ್ಲ, ಏನಕ್ಕೆ ಹೇಳೋದು, ಯಾರಿಗೆ ಗೊತ್ತು, ಸೈಲೆಂಟಾಗಿ ಕೂತ್ಕೊಂಡ್ರೆ ಏನು ಉಪಯೋಗ ಬರಲ್ಲ. ಸೊ ಇದು ನಿಮಗೆ ಇರೋ ನಾಲೆಡ್ಜ್ನ ನಿಮ್ಮಲ್ಲೇ ಇರುತ್ತೆ. ಯಾರಿಗಾದರೂ ರೆಮಿಡಿಗೆ ಬಂದರೆ ಆನ್ಸರ್ ನಿಮ್ಮಲ್ಲೇ ಇದೆ ಅಂತಲೇ ಅರ್ಥ. ನೀವು ಶಾಂತವಾಗಿ ಕೂತು ಪ್ರೇ ಮಾಡಿಕೊಂಡ್ರೆ ನಿಮ್ಮ ರೆಮಿಡಿ ನಿಮಗೆ ಬರುತ್ತೆ, ನೀವು ಯಾರು ರೆಮಿಡಿ ಕೊಡಬೇಕಾಗುತ್ತೆ, ಆಯಿತಾ. ಚಂದ್ರ ದುರ್ಗೆನ ಆರಾಧನೆ ಮಾಡ್ತಾರೆ, ಆಯಿತಾ. ನೆಕ್ಸ್ಟು 3ನೇ ನಂಬರ್ ಎಂಪರಸ್ ಕಾರ್ಡ್, ಆಯಿತಾ. ಎಂಪರಸ್ಸಲ್ಲಿ ನೋಡಿ ಕಿರೀಟದಲ್ಲಿ 12 ಸ್ಟಾರ್ಗಳಿವೆ. ಸೊ ಅಷ್ಟು ರಾಶಿಗಳವರು ಇವಳು ಕಂಟ್ರೋಲಲ್ಲಿ ಇದ್ದಾರೆ, ಮಹಾರಾಣಿಗಳು, ಓಕೆನಾ. ಅವಳು ಲೂಸ್ ಬಟ್ಟೆ ಹಾಕೊಂಡಿದ್ದಾರೆ. ಪ್ರೆಗ್ನೆಂಟ್ ಲೇಡಿಗೆ ಸೃಷ್ಟಿ ಮಾಡೋ ಶಕ್ತಿ ಇರೋಂಥ ಅವಳಿಲ್ಲ. ಯಾರಿಗೆ ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ, ಏನಾರ ಮಾಡ್ಕೊಬೇಕು, ಈ ವಾರ ಮಾಡ್ಬೋದು, ಪಾಸಿಟಿವ್ ವಾರ ನೀವು ಕೂತ್ಕೊಂಡು ಈ ಕೆಲಸ ಆಗದ್ದೇ ಇಲ್ಲ, ನೀವೇ ಸೃಷ್ಟಿ ಮಾಡ್ಕೊಂಡು ಹಾಗೆ ಆಗುತ್ತೆ. ಯಾಕಾಗಲ್ಲ, ನಾನು ಮಾಡೇ ಮಾಡ್ತೀನಿ, ನನಗೆ ಹಾಗೆ ಆಗುತ್ತೆ ಅಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು. ಸೊ ಇದು ಪ್ಲಸ್ಸಲ್ಲಿ ಬಂದಾಗ ಒಳ್ಳೆಯದು ಕೆಟ್ಟದ್ದು, ನಿಮಗೆ ಸೃಷ್ಟಿ ಮಾಡೋ ಶಕ್ತಿ ಇದೆ, ಮನಸ್ಸಲ್ಲಿ ಇರಲಿ, ಅದು ಗೊತ್ತಾಯ್ತಾ. ಇನ್ನೊಂದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂತ ಬರುವಾಗ ಊಟ ತಿಂಡಿ ಕರೆಕ್ಟಾಗಿ ಮಾಡಬೇಕು, ಸರಿಯಾಗಿ ಮಾಡಬೇಕು, ಸಿಕ್ಕಿದ್ದನ್ನ ತಿನ್ನೋಂಗಿಲ್ಲ. ಶುಕ್ರನಿಗೆ ಸಂಬಂಧಪಟ್ಟವಳು, ಇನ್ನೊಂದು ಶುಕ್ರದ ಸಿಂಬಲ್ ಇದೆ ಸೈಡಲ್ಲಿ. ಶುಕ್ರನಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಸಿಕ್ಕಿದ್ದನ್ನು ತಿನ್ನಲ್ಲ ಅವರು, ತುಂಬ ನಾಜೂಕು, ಹೈಜೀನು, ತುಂಬ ಡೆಕೋರೇಟಿವ್ ಆಗಿರಬೇಕು, ಆ ಥರ ಶುಕ್ರನ ನೇಚರ್ ಇರೋದು. ಸೊ ನೀವು ಊಟ ತಿಂಡಿ ಮಾಡುವಾಗ ತುಂಬ ನೋಡಿಕೊಂಡು ಚೆನ್ನಾಗಿರೋದು, ಹೆಲ್ತಿ ಇರೋದು, ಫ್ರೆಶ್ ಫುಡ್ಡು ತಿನ್ನಬೇಕು ಅಂತ ಅರ್ಥ ಆಯ್ತಾ. ಸೊ ಪ್ರೆಗ್ನೆಂಟ್ ಲೇಡಿ ಹಿಂದೆ ಎಲ್ಲ ನೋಡಿ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ, ಮತ್ತು ಅವ್ರ ಕೈಯಲ್ಲಿ ಒಂದು ವಾಣಿದೆ, ಕೈಯಲ್ಲಿ ವಾಣಿದ್ರೆ ಅದನ್ನು ಹೇಳ್ತಾರೆ ಸೃಷ್ಟಿ ಮಾಡೋ ಶಕ್ತಿ. ಇವಳು ನೋಡೋಕ್ಕೆ ಸಿಂಪಲ್ ಇದ್ದು ಎಲ್ಲನೂ ಆಡೋ ಶಕ್ತಿ ಹೋಗಿದೆ, ಅಂದರೆ ಯಾವ ಕಿಂಗ್ಗೂ ಶಕ್ತಿ ಬರೋದು. ಕೂತು ಜಾಗದಲ್ಲಿ ಎಲ್ಲ ಕೆಲಸ ಮಾಡಿಸ್ಬೋದು, ಆ ಕೆಪಾಸಿಟಿ ಇರುತ್ತೆ. ಯಾಕೆಂದರೆ ನಂಬರು ಗುರು ಸಂಬಂಧ, ನಂಬರ್ 3 ಅಂದರೆ ಗುರು ಗ್ರಹ, ಗುರು ಇದೆ, ಗುರು ಶುಕ್ರ. ಸೊ ಇಬ್ಬರು ಗುರುಗಳೇ, ಶುಕ್ರನೂ ಗುರುನೇ, ಗುರುನೂ ಗುರು. ರಾಕ್ಷಸ ಗುರು, ಇದು ಗುರು, ಅಂದರೆ ಯಾರ ಹತ್ರ ಎಲ್ಲಿ ಹೆಂಗೆ ಬೇಕಾದರೂ ಸ್ಟ್ರಾಂಗ್ ಇರ್ತಾರೆ. ಈ ಕಾರ್ಡ್ ಬಂದಾಗ ತುಂಬ ಕ್ರಿಯೇಟಿವ್ ಇರ್ತಾರೆ, ತುಂಬ ಕ್ರಿಯೇಟಿವ್ ಪರ್ಸನ್, ಓಕೆನಾ. ಇದು ಗುರುಗಳಿಗೆ ಸಂಬಂಧ. ಗುರುಗಳಿಗೆ ನೀವು ಒಂದು ಗುರುಗಳನ್ನ ಪ್ರೇ ಮಾಡೋದು, ಶ್ರೀಪಾದ ಬಲ್ಲಭದ್ದು ಮಾಡೋದು, ಸಾಯಿಬಾಬನ
ಇರುತ್ತೆ. ಆದಷ್ಟು ಅವ್ರು ಏನು ಪಾಸಿಟಿವ್ ಅವ್ರಿಗೆ ನಾವು ಏನು ಕಲ್ತ್ತೀವಿ, ನಮ್ಗೆ ಏನು ಅವರಿಂದ ಸಿಗುತ್ತೆ ಅಷ್ಟು ಮಾತ್ರ ಸಾಕು. ಮಿಕ್ಕಿದ ಅವ್ರ ಪರ್ಸ್ನಲ್ಲಿ ಏನಾರ ಆಗಿದ್ದೀವಿ ನಮ್ಗೆ ಯಾಕೆ ಅಲ್ವಾ? ಆ ಥರ ಇಟ್ಕೊಂಡ್ರೆ ನಮಗೆ ನಮ್ಮ ಪರ್ಪಸ್ ಇಂಪಾರ್ಟೆಂಟ್. ಈಗ ನಾನು ಹಿಂಗಾದ್ರೆ ಯಾವ ಸಲ ಹಾಕೊಂಡು ಎಲ್ಲಾರ ಹೋಗಿದ್ದೀನಿ ಯಾಕೆ ಟ್ಯಾರೋ ಬೇಕು, ಟ್ಯಾರೋಗೋಸ್ಕರ ಹೋದಾಗ ಅಯ್ಯೋ ಇವ್ರು ನೋಡಿ ಟ್ಯಾರೋನೇ ನೋಡಿದ್ರೆ ಯಾವ ಥರ ಆಗ್ತಾರೆ ಏನಾರ ಮಾಡಿದ್ವಿ ಆ ಥರ ಇರ್ತೀವಿ ಸರ್. ಆಗ ನಿಮಗೆ ಕಲಿಯೋಕ್ಕೆ ಈಸಿ. ನೆಗೆಟಿವ್ ನೋಡಿದಾಗ ಬರೀ ನಮಗೆ ಏನು ಪಾಸಿಟಿವ್ ಬೇಕೋ ಅದನ್ನು ಕಲಿತೀವಿ. ಓಕೆನಾ? ಎಲ್ಲ ಕಡೆ ನೋಡಿ ಇನ್ ಜನರಲ್ ನನಗೆ ಎಲ್ಲರೂ ಹೇಳೋದು ಕಲಿಯೋ ವಿಷಯ ಬಂದಾಗ ಇಲ್ಲಂದ್ರೆ ಇವರದ್ದು ಆಶ್ರಮ ತುಂಬ ಚೀಪ್ ಕಮ್ಮಿ ದುಡ್ಡೆಲ್ಲ ಕಲಿಸ್ಕೊಂಡಿರ್ತಾರೆ. ಹೊರಗಡೆ ಹೊಟ್ಟೆ ಕಿಚ್ಚಿದೆ ತುಂಬ ಕಮ್ಮಿ ಕಲಿಸ್ತಾ ಇದ್ರು ಅಂತ ಕಲ್ತ್ಕೊಳ್ಳಿ. ವಿದ್ಯೆ ಕಲಿಯೋಕ್ಕೆ ವಿದ್ಯೆ ಮಾಡ್ಕೊಳ್ಳಿ, ಯಾವತ್ತಿಗೂ ಯೂಸ್ ಆಗುತ್ತೆ. ಇವತ್ತು ಬಂದಷ್ಟು ಯೂಸ್ ಆಗುತ್ತೆ. ಬಟ್ ಕಲೀರಿ, ಅದು ಕಲಿಯೋದು ಗುರುಗೆ ಸಂಬಂಧಪಟ್ಟಂಗೆ ಜೀವನ ಮಾಡ್ಬೋದು. ಎಷ್ಟೋ ಜನ ಕಡ್ಲೆಕಾಳನ್ನ ನೆನೆಸ್ಬಿಟ್ಟು 21 ಕಡ್ಲೆಕಾಳನ್ನ ಮೋಡಿಸಿ ಇದಕ್ಕೆ ದಕ್ಷಿಣಾಮುಖಿಗೆ ಹಾರ ಹಾಕ್ತಾರೆ ಪ್ರತಿ ಗುರುವಾರ. ಅದು ಒಂದು ಗುರುಗೆ ಸಂಬಂಧಪಟ್ಟ ಓಕೆನಾ? ಇದೆಲ್ಲ ಗುರುಗೆ ಸಂಬಂಧಪಟ್ಟಂಗೆ ಹೊಟ್ಟೆ ಚೆನ್ನಾಗಿ ಇಟ್ಕೋಬೇಕು, ಸ್ವೀಟ್ ಕಂಟ್ರೋಲ್ ಮಾಡಬೇಕು, ವೀಕಲ್ಲಿ ಗುರು ಸ್ಟ್ರಾಂಗ್ ಇದ್ದರೆ ಕಲಿಯೋದು, ವೀಕ್ ಇದ್ದರೆ ಮಾತ್ರ ಸ್ವೀಟ್ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ಎಂಪರರ್ ರಾಹುಕಾರ್ಡ್ 4ನೇ ನಂಬರು. ಅವನು ಬಿಳಿ ಗಡ್ಡ ಇದೆ, ಮೆಚೂರ್ಡ್ ಇದ್ದಾನೆ, ತುಂಬ ಸ್ವಂತ ಅವನ ಕೈಯಲ್ಲೂ ಒಂದು ದೊಡ್ಡದು ಮಾಡಿಸಿದೆ. ಸೊ ಅವನು ಕ್ರಿಯೇಟರ್. ಯಾವ ಥರ ಕ್ರಿಯೇಟರ್? ಫುಲ್ ರೆಡ್ ಬಟ್ಟೆ, ಸೊ ಅವನಿಗೆ ತುಂಬ ಅಥಾರಿಟಿ ಅಗ್ರೆಸಿವ್. ಅವಳು ವೈಟ್ ಬಟ್ಟೆ, ಹಿಂದೆ ಮಹಾರಾಣಿ ವೈಟ್, ಇವನು ರೆಡ್ ಕಲರ್. ಸೊ ಅಗ್ರೆಸಿವ್, ನುಗ್ಗಿ ಯುದ್ಧ ಮಾಡಿ ಎಲ್ಲ ಮಾಡಿ ಆಳ್ಕೊಂಡು ಬಂದ್ಬಿಡ್ತಾನೆ. ಆ ಥರ ಶಕ್ತಿ. ಬಟ್ ಅವ್ನ ಕಾಲು ಕಬ್ಬಣದ ಮೆಟಲ್ ಶೂಸ್ ಹಾಕೊಂಡಿದ್ದಾನೆ. ಸೊ ಅಲ್ಲಿ ಎನಿ ಟೈಮ್ ಅವ್ನು ರೆಡಿ, ಅಂದರೆ ಏನೋ ತೊಂದರೆ ಬರಬಹುದು, ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರ್ತಾನೆ. ಅವನ ಎಫರ್ಟಲ್ಲೇ ಅವ್ನು ಬಂದಿಲ್ಲ. ಅವ್ನು ಯಾರ್ದು ಇನ್ಫ್ಲೂಯೆನ್ಸು ಅಥವಾ ಯಾರು ಫ್ರೀಯಾಗಿ ಕೊಟ್ಟು ಏನು ಬಂದಿಲ್ಲ. ಅವ್ನ ಎಫರ್ಟಲ್ಲಿ ಈ ಕಾರ್ಡ್ ಯಾರು ಬರ್ತಾರೆ, ಅವ್ರಿಗೆ ಯಾವುದೇ ಇರುತ್ತಿದ್ದರೆ ಅವ್ರಿಗೆ ಮುಂದುವರೆದಿರ್ತಾರೆ. ಯಾರು ಅವ್ರ ಕಾಲ ಮೇಲೆ ಅವರೇ ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಸ್ವಲ್ಪ ಈಗೋ ಇರುತ್ತೆ, ತಪ್ಪೇನಿರುತ್ತೆ, ಬರಬೇಕಾಗುತ್ತೆ ಅಲ್ವಾ? ಕಷ್ಟಪಟ್ಟು ಒಂದು ಲೆವೆಲಿಗೆ ಬಂದಿರ್ತಾರೆ, ಈಗೋ ಇರುತ್ತೆ, ಅದನ್ನು ಕರ್ಕೋಬೇಕು. ಮೆಚುರಿಟಿ ಇದೆ ಇವರಿಗೆ. ಸೊ ಹಿಂದೆ ಇದ್ರದ್ದು ಸಿಂಪಲ್ ಇರೋದ್ರಿಂದ ನಾವು ಮೇಷರಾಶಿಗೆ ಕನೆಕ್ಟ್ ಮಾಡ್ತೀವಿ. ಒಂದ್ಸತಿ ಮೇಷ ಅಂದರೆ ಅಗ್ರೆಸಿವ್ನೆಸ್ಸು, ತುಂಬ ಕೋಪ ಇರುತ್ತೆ ಅವ್ರ ಕಡೆ, ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಓಕೆನಾ? ಇದು ರಾಹುಗೆ ಸಂಬಂಧಪಟ್ಟಿದ್ದು. ಸೊ ರಾಹು ಅಂದಾಗ ಮಾತು ನನಗೆ ಇರ್ತಾರೆ, ನನಗೆ ಗೊತ್ತು ಅಂತ ಎಲ್ಲ ಹಿಟ್ಲರ್ ಥರ ಆಳ್ವಿಕೆ ಮಾಡಬೇಕು. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇವರಿಗೆ ಎಲ್ಲ ಆಗುತ್ತೆ. ಬಟ್ ತುಂಬ ಮೆಚೂರ್ಡ್ ಪರ್ಸನ್. ಓಕೆನಾ? ಎಲ್ಲ ಯುದ್ಧಗಳನ್ನ ಮಾಡಿ ಮಾಡಿ ಯಾವಾಗ ಏನು ತೊಂದರೆ ಬರ್ತೈತೆ ಅವರಿಗೆ ನಾಲೆಜ್ ಇದೆ. 5ನೇ ನಂಬರು ಮೂರಲ್ಲೂ ನೋಡಿ. 5ನೇ ನಂಬರ್ನ ನಾವು ವಿಷ್ಣುಗೆ ತಗೋತೀವಿ, ಬುಧ ಗ್ರಹ. ಈಗ 5ನೇ ನಂಬರು ಅಲ್ಲಿ ನೋಡಿ ಲಾಕ್ ಇದೆ ಆಯಿತಾ? ಅವ್ನ ಶೂಸ್ ವೈಟ್ ಇದೆ, ಆ ಶೂಸಲ್ಲೂ ಕೂಡ ಕ್ರಾಸ್ ಸಿಂಬಲ್ ಇದೆ. ಇಲ್ಲಿ ಮೇಯ್ನ್ ಏನಂದರೆ ಅವ್ನ ಬಟ್ಟೆಯಲ್ಲೂ ಕ್ರಾಸ್ ಸಿಂಬಲ್ ಇದೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಅವನ ಶಕ್ತಿ ಇದೆ. ಅವನ ಕೈನ ನೋಡಿ ಇಟ್ಕೊಂಡಿದ್ದಾನೆ. ಸೊ ಮೇಲ್ಗಡೆಯಿಂದ ಎನರ್ಜಿ ತೊಗೊಂಡು ನಿಮ್ಮಲ್ಲಿರೋ ತೊಂದರೆ, ನಿಮ್ಗೆ ಏನೇ ಬ್ಲಾಕ್ ಇದೆ ಅದೆಲ್ಲ ತೆಗೆದಾಕುವಂಥ ಗುರು ಇವು ಹೋಪ್ಗಳಂತಾರಲ್ಲ ಕ್ರಿಶ್ಚಿಯನ್ಸಲ್ಲಿ, ಆ ಥರ ಆಯಿತಾ? ನಮಗೆ ನಾವು ವಿಷ್ಣುನ ಅಂತ ಅನ್ಕೊಳ್ತೀವಿ. ಅಂದರೆ ಯಾರಾದರೂ ಲಾಕ್ ಇದು ನಾವು ಬಂದಾಗ ಎಷ್ಟೋ ಸರಿ ನಾನು ಹೇಳೋದು, ಪಿತೃಗಳಿಗೆ ಏನೋ ಲಾಕ್ ಇರುತ್ತೆ, ನೀವು ಓಪನ್ ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳಿ, ಕ್ಲಿಯರ್ ಆಗುತ್ತೆ. ಆ ಥರ ಹೇಳ್ತೀವಿ ಆಯಿತಾ? ಇವನ ಕೈಯಲ್ಲಿರೋ ವಾರ್ಡ್ ಡಿಫ್ರೆಂಟ್ ಡಿಸೈನ್ ಇದೆ, ಕ್ರಾಸ್ ಕ್ರಾಸ್ ಕ್ರಾಸ್. ಯಾಕಂದರೆ ಅವನಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಪೂರ್ತಿ ಬಿಡ್ತಾರೆ. ಇವ್ರ ಆ್ಯಂಗಲು ಅಷ್ಟೇ. ನಮಗೆ ದೇವಗಳಲ್ಲಿ ಒಂದು ಹಿಂಗಿರುತ್ತೆ, ಒಂದು ಆ ಥರದಲ್ಲಿ ಇದನ್ನು ಆಯಿತಾ? ಸೊ ಈಗ ಮೇಯ್ನ್ ಮೇಜರ್ ಎಲ್ಲ ಕಡೆ ವೈಟ್ ಕಲರ್ ಕ್ರಾಸ್ ಇರೋದ್ರಿಂದ ಎಂಥದ್ದೇ ಪ್ರಾಬ್ಲಮ್ ಬಂದರೂ ಆ ಬ್ಲಾಕ್ ಓಪನ್ ಮಾಡೋ ಶಕ್ತಿ ಇದರಲ್ಲಿ ಇದೆ. ಯಾವಾಗ ಯಾವಾಗಿರಬೇಕು, ಆಕ್ಸಿಜನ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆನಾ? ಮೇಯ್ನ್ ಇದು ಬಂದರೆ ಹೊರಗೆ ಬಂದು ವಿಷ್ಣು ಸಹಸ್ರನಾಮ ನಿಮ್ಗೆ ಹೇಳ್ಬೋದು ರೆಮಿಡಿ ಆಯಿತಾ? ಮತ್ತು ಮರ್ಕಿರಿಲಿಂಗ ಹಾಕ್ಬೋದು, ಸಾರಿ ಮರ್ಕಿರಿ ಬೀಡ್ ಹಾಕ್ಬೋದು, ಮರ್ಕಿರಿಲಿಂಗ ಪೂಜೆ ಮಾಡ್ಬೋದು. ಮರ್ಕಿರಿ ಇದಕ್ಕೆ ಸಂಬಂಧಪಟ್ಟಿದೆ. ಇನ್ನೊಂದೇನೆಂದರೆ ಗ್ರೀನ್ರಿ ಜಾಸ್ತಿ ಮಾಡಿ ಮನೆಯಲ್ಲಿ ಗಿಡಗಳನ್ನ ಜಾಸ್ತಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡಬೇಕು. ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿ, ಪ್ರಾಣಾಯಾಮ ಮಾಡೋಕ್ಕೆ ಹೇಳಿ, ಓಪನ್ ಸ್ಪೇಸಲ್ಲಿ ಇಟ್ಕೊಂಡು ಬ್ರೀತಿಂಗ್ ಮಾಡಬೇಕು. ಯಾಕಂದರೆ ಆಕ್ಸಿಜನ್ ತುಂಬ ಕಮ್ಮಿ ಇರುತ್ತೆ. ಕಾರ್ಡು ನೆಗೆಟಿವಲ್ಲಿ ಬಂದರೆ ಮಾತ್ರ, ಪಾಸಿಟಿವ್ ಬಂದರೆ ಮಾತ್ರ ಇವರು ಎಕ್ಸ್ಟ್ರಾಡಿನರಿ ಎಲ್ಲರೂ ಚೆನ್ನಾಗಿ ರೂಪಿಸ್ತಾರೆ. ಒಳ್ಳೆಯ ವಾಕ್ ಸ್ಥಿತಿ ಇರುತ್ತೆ, ಎಲ್ಲ ಕ್ರಿಯೇಷನ್
ಸ್ಟ್ರಗಲಲ್ಲಿ ಇದ್ರೂ ಅವ್ರನ್ನ ಆಚೆ ತಗೊಂಡ್ಬರೋ ಶಕ್ತಿ ಇರುತ್ತೆ. ಇದು ಆಯ್ತು. ನಾನು ಇದನ್ನು ಹೇಳ್ತಿದ್ದೀನಲ್ಲ, ಇದನ್ನೆಲ್ಲ ನೀವು ನೆಕ್ಸ್ಟ್ ವಾರ್ಡ್ಸ್ ಬರಲಿ, ಸ್ವಾಡ್ ಬರಲಿ, ಕನೆಕ್ಟ್ ಮಾಡ್ಕೋಬೇಕು. 5ನೇ ನಂಬರ್ ಬಂದ ತಕ್ಷಣ ನಿಮ್ಗೆ ಈ ಕಾರ್ಡು ನೆನಪು ಬರಬೇಕು. ಆಯಿತಾ? ಈಗ ನಿಮ್ಗೆ ಆಟೆ ಬರ್ತಾ ಇರ್ತಲ್ಲ, 5 ಆಫ್ ವಾರ್ಡ್ಸ್ ಬಂದ ತಕ್ಷಣ ನಿಮ್ಗೆ ಈ ಕಾರ್ಡು ಜೊತೆ ಏನು ಕಾಮಾಗಿದ್ದು ನೀವು ರಿಲ್ಯಾಕ್ಸ್ ಆಗಿದ್ದರೆ ಆ ಸ್ಟ್ರಗಲಿಂದ ಆಚೆ ಕೊಡಬೇಕು. ಸೊ ನಿಮಗೆ ಆ ಶಕ್ತಿ ಥರ ಓಕೆನಾ? ಅದನ್ನು ನೆನಪಿಟ್ಕೋಬೇಕು ಎಲ್ಲರೂ. ನಾನು ಇದನ್ನೇ ಯಾಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಇದೇ ತುಂಬ ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ಕನೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ 6ನೇ ನಂಬರು ಲವರ್ಸ್ ಕಾರ್ಡ್. ನೋಡಿ, ಲವರ್ಸ್ ಕಾರ್ಡಲ್ಲಿ ಮೇಲೆ ಏಂಜಲ್ಗಳೇ ತುಂಬ ಒಳ್ಳೆಯ ಇದ್ದಾರೆ, ಅದೆಲ್ಲ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಇವರಿಗೂ ಫುಲ್ ನೂಡಾಗಿ ನಿಂತಿದ್ದಾರೆ ಅಂತ ಅಷ್ಟು ಟ್ರಾನ್ಸ್ಪರೆನ್ಸಿ ಇರ್ತಾರೆ. ಏನು ಮುಚ್ಚು ಮನೆ ಇಲ್ಲ, ತುಂಬ ನಂಬಿಕೆ, ನಂಬಿಕೆ ಇದೆ ಒಬ್ಬರೊಬ್ಬರಿಗೆ. ಇವರಲ್ಲಿ ಫ್ರೂಟ್ಸ್ ಇದೆ ನೋಡಿ, ಈ ಕಡೆ ಅವರ ಹತ್ರ ಫ್ರೂಟ್ಸ್ ಇದೆ, ಇವರಿಂದಲೂ ಬೆಂಕಿ ಇದೆ. ಸೊ ಆ ಶಕ್ತಿಗಳಿದೆ. ಈ ಮಧ್ಯದಲ್ಲಿ ಬೆಟ್ಟ ಇದೆ. ಅಂದರೆ ಇಬ್ಬರ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಅಂದರೆ ಬೆಟ್ಟದಷ್ಟು ಗಟ್ಟಿ ಇಲ್ಲ. ಏನು ರಿಲೇಷನ್ನ ಹಾಳು ಮಾಡೋಕ್ಕಾಗಲ್ಲ. ಇದು ಶುಕ್ರನ ಕಾರ್ಡ್. ಶುಕ್ರ ಆದ ತಕ್ಷಣ ದೇವಿ ಬರುತ್ತೆ, ಪ್ಲಸ್ ಎಮೋಷನ್ಸು, ಲವ್ ಅದೆಲ್ಲ ಬರುತ್ತೆ. ಇಲ್ಲಿ ಸೂರ್ಯ ನೋಡಿ, ಅವರು ಏನೇನೇ ಇಲ್ಲ ಸೂರ್ಯ. ಸೊ ಇವ್ರು ಯಾವಾಗಲೂ ಫುಲ್ ಹೈ ಲೆವೆಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ. ಶುಕ್ರ ಯಾರಿಗಾದರೂ ತೊಂದರೆ ಬಂದಿದ್ದರೆ ಲೇಡೀಸಿಗೆ ಹೆಲ್ಪ್ ಮಾಡಬೇಕು. ಮತ್ತು ಮಾಮೂಲಿ ನಮ್ಗೆ ಹೋಗ್ತೀವಲ್ಲ ಆಶ್ರಮ ಶುಕ್ರವಾರ, ಒಂದು 6 ಶುಕ್ರವಾರ ಹೇಳಿ, 6 ಶುಕ್ರವಾರ ಆಶ್ರಮ ಕೊಡಿ ಅಂತ ಹೇಳಿ ಕೊಡುವಾಗ ಪುಣ್ಯನ ಅದು ಕುಡಿಯೋಕೆ ಕೊಡಿ ಅಂತ ಹೇಳಿ. ಸೊ ಶುಕ್ರದ ಏನಾದರೂ ತೊಂದರೆ ಇದ್ದರೆ ರಾಹು ಮೂಲಕ ಅದು ಆಚೆ ಹೋಗ್ಬೇಕು ಅಂತ ಅರ್ಥ. ದೇವಿ ಆರಾಧನೆ ಮಾಡೋದು, ಲಕ್ಷ್ಮೀನಾರಾಯಣ ಪೂಜೆ ಮಾಡಿ, ಏನಾರು ಮಾಡಿ, ನಿಮ್ಮ ಇಷ್ಟ. ಮತ್ತು ದೇವಿ ಆರಾಧನೆ ಮಾಡಿದರೆ ಶುಕ್ರದ್ದು ತೊಂದರೆ ಹೋಗ್ಬೇಕು. ಹೆಂಡತಿ ಚೆನ್ನಾಗಿ ನೋಡಿಕೊಂಡು ಶುಕ್ರ ದೋಷ. 7ನೇ ನಂಬರ್ ನೆಕ್ಸ್ಟ್ ಆಯಿತಾ, ಚಾರಿಯಟ್. ಇವುಗಳಲ್ಲಿ ನೋಡಿ, ಒಂದು 2 ಸಿಂಹಗಳಿದೆಯಲ್ಲ, ಒಂದು ಕಪ್ಪಿನ ಸಿಂಹದ ಮೇಲ್ಗಡೆ ಬಿಳಿ ಬಿಳಿ ಮಧ್ಯ ಅಲ್ವಾ, ಪುನಃ ಬಿಳಿ ಮಧ್ಯ ಕಪ್ಪು. ಅಲ್ಲಿಗೆ ಅರ್ಥ ಎರಡೂ ಇದ್ದೇ ಇರುತ್ತೆ. ನೀವೇನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನೀವು ಅದಕ್ಕೆ ಯೋಚನೆ ಮಾಡ್ಕೊಂಡು ನಿಂತ್ಬಿಡ್ಬಾರ್ದು. ರಥ ಹೊರಟ್ಬಿಡ್ಬೇಕು. ಯಾಕೆ ಗೊತ್ತಾ, ಹಿಂಭಾಗ ನೋಡಿ ಮನೆಗಳಿಗೆ. ಸೊ ಅಷ್ಟು ಸ್ಟ್ರಾಂಗ್ ಅವರು. ಯಾರು ಮಾತು ಕೇಳಿದ್ರೆ ನುಗ್ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಅವ್ನಿಗೆ ಆ ಶಕ್ತಿ ಇದೆ ನೋಡಿ. ಮಧ್ಯ ವಿಂಗ್ಸ್ ಇದೆ, ಲಿಂಗ ಇದೆ, ಲಿಂಗ ಸಿಂಬಲ್ ಥರ ವಿಂಗ್ಸ್ ಕೆಳಗಡೆ ಅಲ್ವಾ. ಸೊ ನೀವು ಇದು ಅದಕ್ಕೆ ಎಷ್ಟೋ ಜನ ಇಲ್ಲಿ ಕೇಳಿದಾಗೆ 7 ಇದೆ ಬಟ್ ಲಿಂಗನ ಪೂಜೆ ಮಾಡಿ ಅಂತ ಹಾಕಿದ್ರೆ, ಶಿವನ ಪೂಜೆ ಮಾಡಿದರೆ ಈ ಸಿಂಬಲಿಂದ ಹೇಳಿದ್ರು. ಯಾರು ಶಿವನ ಪೂಜೆ ಮಾಡ್ತಾರೋ ಈ ಕಾರ್ಡ್ ಯಾರಿಗೂ ಬಂತು ತೊಂದರೆ ಇಲ್ಲ. ಸೊ ಆಗ ಅವರ ವ್ಯಕ್ತಿಗಳಿಗೆ ಶಿವನ ಪೂಜೆಯಿಂದ ಅವ್ರ ತೊಂದರೆ ನಿವಾರಣೆ ಆಗುತ್ತೆ ಅಂತ 7 ಹತ್ತಕ್ಕೆ. ಸೊ ಮೆಡಿಟೇಷನ್ನು ಮಾಡಿ, ಧ್ಯಾನ ಮಾಡೋದು, ಶಿವನ ಮೆಡಿಟೇಷನ್ ಮಾಡ್ಬೋದು. ಶಿವ ಇರೋದೇ ಮೆಡಿಟೇಷನ್ ಅಲ್ವಾ. ಸೊ ಅದಕ್ಕೆ ಕನೆಕ್ಟ್ ಮಾಡಿ ಈ ಕಾರ್ಡ. ಸೊ ಇಲ್ಲಿ 7 ಅಂತ ಬಂದ ತಕ್ಷಣ ಕೇತು ಗಣಪತಿನೂ ಆರಾಧನೆ ಮಾಡ್ಬೋದು. ಈ 7 ಬಂದಾಗ ಶಿವನೂ ಆರಾಧನೆ ಮಾಡಿ, ಮೆಡಿಟೇಷನ್ ಮಾಡಿ. ಇವರಿಗೆ ಪ್ರೋಟೀನ್ ಕಡಿಮೆ ಇದೆ. 7 ಟ್ರಬಲಲ್ಲಿ ಬಂದರೆ ಅವರಿಗೆ ಪ್ರೋಟೀನ್ ಕಡಿಮೆ ಇದೆ. ಪ್ರೋಟೀನ್ ಕಮ್ಮಿ ಯಾವಾಗ ಆಗುತ್ತೆ, ವಿಟಮಿನ್ ಡಿ ಕಮ್ಮಿ ಆಗುತ್ತೆ. ಸೊ ನೀವೇನು ಮಾಡಬೇಕು, ವಿಟಮಿನ್ ಡಿ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು, ಪ್ರೋಟೀನ್ ಫುಡ್ ಕೊಡಿ ಅಂತ ಹೇಳ್ಬೇಕು, ಚೆನ್ನಾಗಿ ಓಡಾಡಿ ಅಂತ ಹೇಳ್ಬೇಕು. ಇಷ್ಟು ಕೇಳ್ತೀವಿ ಸಂಬಂಧಪಟ್ಟ. ಇಲ್ಲ ಅಂತ ನಾನು ಹೇಳಿಲ್ಲ, ಗಣಪತಿಗೆ ಧಕ್ಕೆ ಹಾಕೋದು ಮತ್ತು ಧಕ್ಕೆ ಇಟ್ಕೊಳ್ಳೋದು. ಸೊ ಇದು ಒಂದೇ. ಯಾವುದೇ ಆಗಲಿ ನೀವು ಗ್ರಹ ಇಟ್ಕೊಂಡ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ, ಇದು ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಹೇಳಿದೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಿ ರೆಡಿ ಆಯಿತಾ. ನೆಕ್ಸ್ಟ್ 8ನೇ ನಂಬರು. 8ನೇ ನಂಬರ್ ಅಂದರೆ ಶನಿ ಮಹಾತ್ಮ. ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲಿ ನೋಡಿ, ಅವಳು ಪ್ಯೂರ್, ಅವಳಂದ್ರೆ ನೀವು ಅಂತ ಅರ್ಥ. ಪ್ಯೂರ್ ವೈಟು, ಎಲ್ಲ ಕಂಫರ್ಟಬಲು, ಎಲ್ಲ ಚೆನ್ನಾಗಾಗೋದು. 8ನೇ ನಂಬರ್ ಬಂದರೆ ಅಡುಗೆ ಎಲ್ಲ ಕಂಫರ್ಟಬಲ್ ಇದೆ. ನಮಗೆಲ್ಲ ಗೊತ್ತು, ಎಲ್ಲ ಚೆನ್ನಾಗಿದೆ. ಸಿಂಗಲ್ ಬಾಯಿ ಕೈ ಹಾಕಕ್ಕೆ ಹೋಗ್ಬಾರ್ದು. ಎಷ್ಟಿರಬೇಕೋ ಅಷ್ಟು ತುಂಬ ಓವರಾಗಿ ರಿಸ್ಕ್ ಎಲ್ಲ ತಗೋಬೇಕು. ಯಾವುದೋ ಒಂದು ಚಿಂತೆ ಆಗೋಯ್ತು ಅಂದ ತಕ್ಷಣ ಇನ್ನೊಂದು 15 ಕ್ಲಿಕ್ ಮಾಡ್ಕೊಂಡು ಹಂಗೆ ಮಾಡ್ಕೊಳ್ಬಾರ್ದು. ಸ್ವಲ್ಪ ಯೋಚನೆ ಮಾಡಿದ್ದ ಆಯಿತಾ. ಇಲ್ಲಿ ಇನ್ನೊಂದೇನೆಂದರೆ ಹಿಂದೆ ಬೆಟ್ಟ ಎಲ್ಲ ಇದೆ ಅಲ್ಲಿ. ಸೊ ಈಗ ಒಂದು ಲೆವೆಲ್ಗೆ ಸ್ಟೇಬಲ್ ಆಗಿರ್ತಾರೆ. ಸೊ ಸ್ಟ್ರೆಂತ್ ಆಡಿರೋದ್ರಿಂದ ಒಂದು ಲೆವೆಲಲ್ಲಿ ಸ್ಟೇಬಲ್ ಆಗಿದ್ದಾರೆ. ರಿಸ್ಕ್ ತಗೋಬಾರ್ದು. ಪೇಷನ್ಸಿಂದ ನಾಜೂಕಾಗಿ. ಈಗ ಸಿಂಹನ ಬಗ್ಸೋದು ಹೇಗೆ, ಬುದ್ಧಿವಂತಿಕೆ ಶಕ್ತಿಯಿಂದ ಬಗ್ಸೋಕ್ಕಾಗಲ್ಲ. ಆಯಿತಾ. ಬೇರೆ ಕೆಲಸ ಮಾಡಬೇಕಾದ್ರೂ ಬುದ್ಧಿವಂತಿಕೆಯಿಂದ ಗ್ರ್ಯಾಂಡ್ ಆಗಿ ಮಾಡಿ. ನೆಕ್ಸ್ಟು 9ನೇ ನಂಬರು ಹರ್ಮಿಟ್.
ಬೇರೆಯವ್ರಿಗೆ ಬೆಳೆದುಕೊಳ್ಳುತ್ತೆ, ಕೆಳಗಡೆ ಬೆಳಕಿಲ್ಲ. ಸೊ ನೀವು ಹಾಗೆ ನಿಮಗೆ ನೀವಿಲ್ಲಿ ಯಾರ ಹತ್ರ ಹೋಗ್ತೀವಿ, ನಾನೇ ಇಷ್ಟು ಒಳ್ಳೆ ಹೇಳ್ತೀನಿ, ನಾನೇ ಯಾಕೆ ಬೇರೆಯವ್ರನ್ನೆಲ್ಲ ಹೇಳ್ಬೋದು, ನಾನೇ ನೋಡ್ಕೊಳಲ್ಲ. ಸೊ ನಾವು ಇನ್ನೊಬ್ಬರ ಡೈಟ್ ಹಾಗೆ ಇದು ಮೇಯ್ನ್ ಏನಂದರೆ ಇಲ್ಲಿ ಬಿಟ್ಟುಗಳು ಅಂತ ಆತ್ಮ ಅಂತ ಬರ್ತದೆ. ಸೊ 9ನೇ ನಂಬರ್ ಅಂದರೆ ಆತ್ಮ ಸಂಬಂಧ. ಆತ್ಮಕ್ಕೆ ಏನೋ ಒಂದು ಜ್ಞಾನ ಬೇಕಿರುತ್ತೆ, ಯಾವುದೋ ಒಂದು ಮೆಸೇಜ್ ಬೇಕಿರುತ್ತೆ. ನೀವು ಅದರ ಹುಡುಕಾಟದಲ್ಲಿ ಹುಡುಕಿ ಯಾವಾಗ ನಿದ್ದೆ ಕೆಡಿಸ್ಕೊಳ್ತೇವೆ, ರಿಲ್ಯಾಕ್ಸ್ ಆಗಿ ಊಟ ಬಂದು ಮಾಡಿಕೊಂಡ್ರೆ ನಿಮಗೆ ಜ್ಞಾನ ಬೇರೆ ಆಗುತ್ತೆ. 9ನೇ ನಂಬರ್ ಬಂದಾಗ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀವಿ. ಓಕೆ, 10ನೇ ನಂಬರ್ ಲೀಲಾ ಫಾರ್ಚೂನ್. ಆಯಿತಾ, ಲೀಲಾ ಫಾರ್ಚೂನಲ್ಲಿ ನೋಡಿ ಎಲ್ಲ ಕಡೆ ಬಿಟ್ಟಿಟ್ಕೊಳ್ತಾರೆ. ಅಲ್ಲಿ ಒಂದು ಟೇಬಲ್ ಹೋಗ್ತಾ ಇದೆ, ಇನ್ನೊಂದು ಮೇಲ್ಗಡೆ ಒಂದು ದೇವತೆ. ಅದರ ಅರ್ಥ ಈ ಕಾರ್ಡ್ ಬಂದಾಗ ಯಾರಾದರೂ ನಮಗೆ ತುಂಬ ಕಷ್ಟ ಆಗ್ತಿದೆ, ನಮ್ಮ ಲೈಫು ಸಾಕಾಗೋಗಿದೆ ಅಂತ ನಿಮಗೆ ಬಂದರೆ ಈ ಕಾರ್ಡ್ ಅಂತ ಬಂದರೆ ಲೈಫ್ ಚೇಂಜ್ ಆಗುತ್ತೆ. ಯಾರಾದ್ರೂ ನಮಗೆಲ್ಲ ಇದೆ ನನಗೆ ಅದು ಹಾಗೆ ಇದೆ, ಸ್ವಲ್ಪ ಇದೇ ಚಾನ್ಸಸ್ ಇದೆ, ನೋವಾಗಿ ನೀನು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಬಂದಾಗ. ಮತ್ತು ಎಲ್ಲ ಕಡೆ ನಾಲೆಡ್ಜಲ್ಲಿ ಹೋಗಿದ್ದಾಗ ನೋಡಿ, ಗರುಡ ಕೊಟ್ಟಿರೋದು, ಸಿಂಹ, ಹಸು ಇವೆಲ್ಲ ಬಂದಾಗ ಗರುಡ ಸೂಕ್ಷ್ಮ ಏನಿಂದ ನೋಡೋದು. ಸೊ ನೀವು ಯಾವಾಗ ಒಂದು ವಿದ್ಯೆದಾಗ ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ಸೂಕ್ಷ್ಮವಾಗಿ ಅದನ್ನು ನೋಡಬೇಕು, ಡೀಪಾಗಿ ನೋಡಬೇಕು. ಯಾರೋ ಏನೋ ಹೇಳಿದ್ರು ತಕ್ಷಣ ಒಪ್ಕೋಬಾರ್ದು ಅಂತ ನಿಮ್ಮ ನಾಲೆಡ್ಜ್. ಇನ್ನೊಂದು ಸಿಂಹ ಅಂದರೆ ಎಲ್ಲಿ ನೀವು ಸ್ಟ್ರಾಂಗಾಗಿ ಹೇಳಬೇಕು, ಸ್ಟ್ರಾಂಗಾಗಿ ಅದನ್ನು ಎಫೆಕ್ಟ್ ಆಗಿ ಉಪಯೋಗಿಸ್ಬೇಕು ಅಂತ ಉಪಯೋಗಿಸ್ಬೇಕು. ಇನ್ನೊಂದು ಹಸು ಬಂದಾಗ ನಮ್ಮ ಸಂಪ್ರದಾಯ ನಮ್ಮಿದು ಅದನ್ನು ಬಿಟ್ಕೊಳ್ಬಾರ್ದು, ಅದ್ರ ಮೂಲಕನೂ ನಡಿಬೇಕು ಅಂತ ಅರ್ಥ. ಓವರಾಲ್ ನಿಮ್ಮ ನಾಲೆಡ್ಜ್ನ ಎಲ್ಲಿ ಉಪಯೋಗಿಸ್ಕೋಬೇಕು ಅಲ್ಲಿ ಕರೆಕ್ಟಾಗಿ ಉಪಯೋಗಿಸಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ನಿಮ್ಮೊಂದು ಚಾಟ್ಸ್ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ, ಸೂಪರ್ ಚಾಟ್ ಮಾಡ್ತೀವಿ. ಆದರೆ ನೀವು ಅದನ್ನು ರಾಘವೇಂದ್ರ ಮಠದ ಮುಂದೆ ಹೋಗ್ಬೋದು ಚಾಟ್ಸ್ ಅಂಗಡಿ ಓಪನ್ ಮಾಡ್ತಾರೆ, ನಿಮಗೆ ನಡೆಯೋದು. ನೀವು ಅದನ್ನು ಯಾವ ಕಾಲೇಜು ಇನ್ಯಾವುದೋ ಬೇರೆ ಸ್ಕೂಲ್ ಹತ್ರನೋ ಮೇನ್ ರೋಡಲ್ಲಿ ಓಪನ್ ಮಾಡಿ ಅಂದರೆ ನಿಮಗೆಲ್ಲ ನಾಲೆಡ್ಜ್ ಇದ್ದರೂ ಕೂಡ ಎಲ್ಲಿ ಯಾವಾಗ ಎಷ್ಟು ಉಪಯೋಗಿಸಿದ್ರೆ ನಮ್ಗೆ ಉಪಯೋಗ ಅಂತ. ಓಕೆನಾ? 10ನೇ ನಂಬರ್ ಬಂದರೆ ಹೇಗೆ ಸೂರ್ಯ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ನೀವು ನಿಮ್ಮ ನಾಲೆಡ್ಜ್ಗೆ ಶೈನಿಂಗ್ ಕೊಡ್ತೀವಿ, ಎಲ್ಲ ಇದೆ ನಿಮ್ಮ ಹತ್ರ, ಶೈನಿಂಗ್ ಕೊಡಬೇಕು. ಓಕೆನಾ? ಇದು ವೀಲು ನಿಮಗೆ ಚೇಂಜ್ ಆಗೋ ಚಾನ್ಸಸ್ ಇದೆ, ಇದು ಲಂಕ್ ತರ. ಅದರಿಂದ ವರಿ ಮಾಡಬೇಡಿ, ನೀವು ಪ್ಲ್ಯಾನ್ ಮಾಡಿ ಅಂದರೆ ಹೆಂಗೆ ಉಪಯೋಗಿಸ್ಕೋಬೇಕು ನಾಲೆಡ್ಜು ನೀವೇ ಪ್ಲ್ಯಾನ್ ಮಾಡಿ. ಆಯಿತಾ? ಇದು 10ನೇ ನಂಬರ್. ನೆಕ್ಸ್ಟು ಜಸ್ಟಿಸ್. ಜಸ್ಟಿಸಲ್ಲಿ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಬ್ಯಾಲೆನ್ಸ್ ಹೆಂಗೆ ಎಷ್ಟು ಸ್ಟ್ರಾಂಗ್ ಅಂತಂದರೆ ಅವ್ರದ್ದು ಕಾಲು ಶೂಸ್ ಮಾತ್ರ ವೈಟ್ ಕಾಣಿಸ್ತಾ ಇದೆ. ನನಗೆ ಅರ್ಥ ಅವರು ಮನೆಯವರು ಹೊರಗಿನವರು ಅದನ್ನೆಲ್ಲ ನ್ಯಾಯ ಅಂದರೆ ನ್ಯಾಯ ಒದಗಿಸ್ತಾರೆ ಅಂತ ಅರ್ಥ. ಸೊ ಇಲ್ಲಿ ಏನು ಮಾಡಬೇಕು, ಎಮೋಷನ್ ಆಗಬಾರದು ಅಂದರೆ 11ನೇ ನಂಬರ್ ಬಂದಲ್ಲ, 11 ಅಂದರೆ 2 +1. ಸೊ ಇಲ್ಲಿ ಯಾವುದೇ ವಿಷಯ ಬಂದಾಗ ನೀವು ನ್ಯಾಯ ಕೊಡಬೇಕು. ನಮ್ಮ ಮನೆಯವರು ನನ್ನ ಕಂಡು ನಮ್ಮ ಅಂತ ಎಮೋಷನ್ ಆಗಬಾರ್ದು, ನ್ಯಾಯ ಅಂದರೆ ನ್ಯಾಯ ಕೊಡಬೇಕು, ಅದು ಇರೋದು ಲಾಜಿಕ್. ಆಯಿತಾ? ನೆಕ್ಸ್ಟು 13 ಹ್ಯಾಂಡ್
ಕ್ಲೋಸ್ ಅಂತಲೇ ಅಲ್ಲ. ಬಟ್ ಆ ಕಂಪ್ನಿ ಮುಚ್ಚಿದ್ದೆ ಆಳಗಡೆ ಬಂದು 2 ವರ್ಷ ಅಲ್ಲಿ ಮುಚ್ಚಿಬಿಡಿ ಅಷ್ಟೇ ನಿಜ ಬಂದು ಹೆಸರು ಚೇಂಜ್ ಮಾಡಿ ಮತ್ತು ಅಲ್ಲಿ ಏನು ಪ್ರಾಡಕ್ಟ್ ಹಾಕಿರ್ತಾರೆ ಅದರಲ್ಲೂ ಹೊಸ ತಗೊಂಡು ಸೊ ಕ್ಲಿಕ್ ಆಗ್ತದೆ. ಗೊತ್ತಾಯ್ತಾ ನಾನು ಹೇಳಿದ್ದು? ಮತ್ತು ಇಲ್ಲಿ ನಿಮ್ಗೆ ಏನೇ ಕರ್ಮ ಇರಲಿ ಯಾವುದೇ ಇರಲಿ ನೀವು ಬಿಗಿನ್ ಸ್ಟಾರ್ಟ್ ಆಗ್ತದೆ. ಇದು ರಾಮುಖ. ಇದು ಪಿತೃಗಳದ್ದು ಬಲ ಸಿಗುತ್ತೆ. ಹೆಲ್ತಿಗೆ ಅಂತ ಬಂದಾಗ ಇನ್ನೂ ತುಂಬ ಒಳ್ಳೆ ಕಾರಣ. ಅದು ಡಿಪೆಂಡ್ಸ್. ಈಗ ಐಸಿಯುವಲ್ಲಿದ್ದಾರೆ ಕ್ರಿಟಿಕಲ್ ಅಂದರೆ ಏನಿಲ್ಲ ಅದೇ ಸಿಂಪಲ್ ಏನೋ ಮಾಮೂಲಿ ತುಂಬ ದಿನದಿಂದ ಕಷ್ಟಪಟ್ಟಿದ್ದಾರೆ ಮೇಡಮ್, ಈಗ ತಾನೇ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ನೀವು ಬಿಗಿ ಎಲ್ಲ ಹೊಸದಾಗಿ ಚೆನ್ನಾಗಾಗುತ್ತೆ. ಅದು ಡಿಪೆಂಡ್ಸು ಸಿಚುಯೇಷನು. ಹಿಂದೆ ಮುಂದೆ ಕಾರ್ಡು ನೋಡಬೇಕು. ಹಿಂದೆ ಮುಂದೆ ಕಾರ್ಡು ಒಳ್ಳೇದು ಬಂದು ಎಲ್ಲ ಚೆನ್ನಾಗಿ ಬಂದರೆ ಎಷ್ಟೋ ಸರಿ ಹೊರಟೋಗ್ತಾರೆ ಅಂತ ಬಂದಿದ್ದು ಕೂಡ ಅವರ ಮನೆಯವರುಗಳ ಎನರ್ಜಿಯಿಂದ ಉಳ್ಕೊಂಡ್ಬಿಡ್ತಾರೆ. ಆದಷ್ಟು ಯಾರು ಹೋಗ್ತಾರೆ ಟೆಂಪಲೆನ್ಸ್. ನೆಕ್ಸ್ಟ್ ನೋಡಿ, ಇಲ್ಲೇ ಸೂರ್ಯ ನೋಡಿ ಬೆಟ್ಟದ ಮೇಲಿಂದ ಮೇಲೆ ಬಂದ್ಬಿಡ್ತಾ ಇದೆ. ಸೊ ಸೂಪರ್ ಸೂರ್ಯ ಆಯಿತಾ. ಹಿಂದೆ ಬೆಟ್ಟ ಇದೆ, ಸ್ಟ್ರಾಂಗು, ಮಧ್ಯದಿಂದ ಬರೋದು ಅದೇ ಆಗ ಉದ್ಯ ಆಗೋದ್ರಿಂದ. ಸೊ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ತಂಪು ಸೂರ್ಯ, ಕಾಮಾಗಿರಬೇಕು. ಅವಳಲ್ಲಿ ಒಳಗಡೆ ನೋಡಿ ಬಂದರು ತ್ರಿಕೋನ ಥರ ಇದೆ, ತುಂಬ ಪಾಸಿಟಿವ್ ಇದೆ, ಬೇಜಾರು ಇದೆ, ಅವಳಿಗೆ ಫುಲ್ಲು ಎನರ್ಜಿ ಏನೇನು ಬೇಕೋ ಎಲ್ಲ ಇದೆ. ಬ್ಯಾಲೆನ್ಸ್ ಇದ್ದಾಳೆ, ನೀರಲ್ಲೂ ಇದ್ದಾಳೆ, ಭೂಮಿಲೂ ಇದ್ದಾಳೆ. ಸೊ ಎರಡೂ ಕಡೆ ಕೆಪಾಸಿಟಿ ಇದೆ ಅಂತ ನಿಮಗೆ ಲಾಸ್ಟ್ ಬರ್ತದ್ದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಕಾಯಬೇಕು. ಅಲ್ಲಿ ಹೋಗೋಕ್ಕೆ ದಾರಿ ಇದೆ. ಅಲ್ಲಿ ಹೋಗೋ ತನಕ ಸ್ವಲ್ಪ ತಾಳ್ಮೆ ಇದ್ದರೆ ಇಲ್ಲಿ ನೀರನ್ನ ಹಿಂಗೆ ಮಾಡ್ತಾ ಇದೆಯಲ್ಲ ಅಂದರೆ ಬ್ಯಾಲೆನ್ಸಿಂಗ್ ಆಗಿದೆ, ನೀವು ಬ್ಯಾಲೆನ್ಸಿಂಗ್ ಆಗಿದೆ, ಎಮೋಷನಲ್ಲಿ ಸ್ಟ್ರಾಂಗ್ ಇದೆ, ನೀವು ಏನೇ ಕೆಲಸ ಹೇಳಿದ್ರು ಕ್ಲಿಕ್ಕಾಗುತ್ತೆ. ಇದು 5ನೇ ನಂಬರು ಏನಿಲ್ಲ ಆಯಿತಾ. ಹಾಂ, ನೆಕ್ಸ್ಟು ಡೆವಿಲ್ ಕಾರ್ಡ್. ನೀವು ಆಗಲೇ ನೋಡಿದ್ರಲ್ಲ ನಂಬರ್ 6 ಲವರ್ಸ್ ಕಾರ್ಡು, ಅದಕ್ಕೆ ಆಪೋಸಿಟ್ ಡೆವಿಲ್ ಕಾರ್ಡಲ್ಲಿ ಏನು ಅಂದರೆ ಹೆದರಿಕೆ, ತುಂಬ ಹೆದರಿಕೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬಂದಾಗ ಇದು ಬರುತ್ತೆ ಸಾಮಾನ್ಯ ಯಾರಿಗಾದ್ರು ಆಗಿದ್ರೆ. ಈ ಕಾರ್ಡು 7 ಆಫ್ ಕಪ್ಸ್. ಆಮೇಲೆ 5ನೇ ನಂಬರ್ ಕಡೆ ಜಾಸ್ತಿ ಬರುತ್ತೆ. ಹೋರಾಟ ಮಾಡಿಸಿದ್ವಿ ಅಥವಾ ಸ್ವಾಡ್ಸಿದ್ವಿ. 5ನೇ ನಂಬರಲ್ಲಿ ಜಾಸ್ತಿ ಬರ್ತಾನೆ ಇಲ್ಲ ಅಂತ ಸ್ವಲ್ಪ ಎಲ್ಲೋ ಡಿಸ್ಟರ್ಬ್ ಮಾಡಿದರೆ ಮೈಂಡಿಗೆ ಅಂತ. ಬ್ಲ್ಯಾಕ್ ಮ್ಯಾಜಿಕ್ ಅಂದಾಗ ಸಾಮಾನ್ಯ ಇದು ಬರುತ್ತೆ. ಬಟ್ ಇದು ಬಂದ ತಕ್ಷಣ ಬ್ಲ್ಯಾಕ್ ಮ್ಯಾಜಿಕ್ ಅಂತಲ್ಲ. ಹಿಂದೆ ಮುಂದೆ ಕಾರ್ಡು ನೋಡಿ, ಎಕ್ಸ್ಟ್ರಾ ಅಫೇರ್ ಇದ್ದರೆ ಕಾರ್ಡು ಬರ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ, ಹಿಂದೆ ಮುಂದೆ ಕಾರ್ಡು ನೋಡಿ ಆಯಿತಾ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ನೂ ನೋಡಿ ಇದ್ದಾರೆ, ಬಟ್ ಹಿಂದೆ ಮುಂದೆ ಫ್ರೂಟ್ಫುಲ್ ಇಲ್ಲ. ಇದು ಚೈತನ್ ಕಟ್ ಹಾಕೊಂಡಿದ್ದಾರೆ, ಅವರಿಬ್ಬರು ಫ್ರೀ. ಸೊ ಈ ನಂಬಿಕೆ ಇಲ್ಲ, ಒಬ್ಬರ ಒಬ್ಬರು ನಂಬಿಕೆ, ಟ್ರಸ್ಟ್ ಇದೆ. ಪೊಸೆಸಿವ್ ಏನೋ ಕಷ್ಟದಲ್ಲಿದ್ದಾರೆ ಅಷ್ಟೇ, ಓವರ್ ಪೊಸೆಸಿವ್ ಮಾಡ್ಕೊಂಡಿದ್ದಾರೆ, ಇಷ್ಟವಿಲ್ಲ ಇದೆ. ಸೊ ಈ ಕಾರ್ಡ್ ಬಂದಾಗ ದುಡ್ಡೇ ಕಂಪಲ್ಸರಿ ಪ್ರೇ ಮಾಡಿದ್ದಾರೆ. ಅದಕ್ಕೆ ನೀವು ಯಾವ್ದಾರು ಮಾಡ್ಬೋದು, ನಿಮ್ಮ ಇಷ್ಟ ಆಯಿತಾ. ಬಟ್ ಇದಕ್ಕೆ ದುಡ್ಡೇ ಮಾಡಬೇಕು ಕಂಪಲ್ಸರಿ. ನೆಕ್ಸ್ಟು ಟವರ್ ಕಾರ್ಡ್. ಇಲ್ಲಿ ನೋಡಿ ಎಲ್ಲ ಜನ ಕೆಳಗಡೆ ಬರ್ತಾ ಇದ್ದಾರೆ. ಒಂದು ಮೇಲ್ಗಡೆ ಒಂದು ಕ್ರೌನ್ ಇದೆ. ಕ್ರೌನ್ ಅಂದರೆ ಯಾವ ಥರ ಅಂದರೆ ನಮ್ಮ ಈಗೋ. ಸೊ ನಿಮಗೆ ಈಗೋ ಹರ್ಟ್ ಆಗೋ ಚಾನ್ಸಸ್ ಇದೆ. ಯಾವಾಗ ರಿಯಾಲಿಟಿ ಗೊತ್ತಾಗುತ್ತೆ, ಮೇಲಿಂದ ಕೆಳಗಡೆ ಬಂದಾಗ ರಿಯಾಲಿಟಿ. ಸೊ ಇದು 7ನೇ ನಂಬರ್. ನಿಮಗೆ ರಿಯಾಲಿಟಿ ಜ್ಞಾನೋದಯ ಆಗುತ್ತೆ ಈಗ. ಸೊ ಈ ಕಾರ್ಡ್ ಬಂದಾಗ ಪೇನ್ ಲೈಫಲ್ಲಿ ಸಡನ್ ಚೇಂಜಸ್
ಬಂದರೆ ಸೊ ಶನಿಗೆ ಶನಿವಾರ ಇದ್ದಾಗ ಹನುಮಂತ. ಈಗ ಶನಿವಾರ ಮುಂದಿಗೆ ಎಳ್ಳೆಣ್ಣೆಗಳು. ಇನ್ನೂ ಒಂದು ಏನಂದರೆ ಸ್ಟಾರ್ ನೆಗೆಟಿವಲ್ಲಿ ಬಂತು ಅಂದರೆ ನಿಮ್ಮ ಕೆಪಾಸಿಟಿನ ನೀವು ಉಪಯೋಗಿಸ್ತಿಲ್ಲ, ನೀವು ತೋರಿಸ್ಕೊತಾ ಇಲ್ಲ, ಯಾರ ಕಣ್ಣಿಗೂ ಕಾಣಿಸ್ತಿಲ್ಲ, ಅದು ತಪ್ಪೇ. ನಮ್ಮಲ್ಲಿ ಏನಾದರೂ ಕೆಪಾಸಿಟಿ ಇದ್ದಾಗ ಕಾಣಿಸ್ಕೋಬೇಕು, ಒಂದಷ್ಟೇ ಉಪಯೋಗ ಆಗಬೇಕು ಆಯಿತಾ. ಮೇಡಮ್ ಏನಾದರೂ ಕೆಲಸ ಆಗುತ್ತಾ ಅಂತ ಕೇಳಿದಾಗ ಡೆಬಿಟ್ ಕಾರ್ಡ್ ಬಂದರೆ ನಿಮ್ಮ ಭಯದಿಂದ ಆಗ್ತಾ ಇದೆ. ಸೊ ನೀವು ಅದ್ರ ಬಗ್ಗೆ ಅಥವಾ ಓವರ್ ಪೊಸೆಸಿವ್ ಆಗ್ತಿದ್ದೀರಿ, ಆಗಲೇಬೇಕು ಅಂತ ಅದೇ ಮೂವತ್ತು ಯೋಚನೆ ಮಾಡಬಾರ್ದು. ನಿಮ್ಮ ಎನರ್ಜಿನ ರೆಸ್ಪೆಕ್ಟ್ ಮಾಡಿರುತ್ತೆ. ಸೊ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಆಗಲ್ಲ ಅಂದ್ಕೊಂಡ್ಬಿಡ್ತೀನಿ ಅಂತ ಬಿಟ್ಬಿಟ್ಟು ನೀವು ಮಾಡಿದ್ರೆ ಆಗ್ತೀರಿ. ಡೆಬಿಟ್ ಕಾರ್ಡ್ಗೆ ಅದೊಂದು ಮೇಯ್ನು, ನಿಮ್ಮ ಎಮೋಷನ್ನೇ ನೀವು ರೆಸ್ಪೆಕ್ಟ್ ಮಾಡಿಬಿಡ್ತೀರಿ, ಅದಕ್ಕೆ ಅದು ಮಾಡೋದು ಆಯಿತಾ. ಈಗ ನಮ್ಮ ಮಗ ನನ್ನ ಬಗ್ಗೆ ಏನು ಅನ್ಕೋತಾನೆ ಏನಂದರೆ ಡೆಬಿಟ್ ಕಾರ್ಡ್ ನೋಡಿ ನೆಗೆಟಿವ್ ಅನ್ಕೋಬಿಡಿ, ಅವನು ಓವರ್ ಪ್ರೊಸೆಸಿವ್ ಆಗ್ತಾನೆ ಆಯಿತಾ. ನಿಮ್ಮ ಗಂಡ ಏನು ಅನ್ಕೋತಾರೆ ಅಂತ ಬಂದರೆ ಓವರ್ ಪ್ರೊಸೆಸಿವ್ ಡೌಟ್ ಪಡ್ತಾರೆ ನಿಮ್ಮ ಬಗ್ಗೆ. ನಾನು ಹೇಳಿದ್ರೆ ಡೌಟ್ ಯಾವಾಗ ಪಡ್ತಾರೆ, ತುಂಬ ಪ್ರೀತಿ ಪಾಸಿಟಿವೇ ಸ್ವಲ್ಪ ಅದೇ ಕಷ್ಟ. ಸೊ ಅದನ್ನು ನೀವು ಹೇಗೆ ಚೇಂಜ್ ಮಾಡಬೇಕು ಅಂತ ಆಮೇಲೆ ನೋಡ್ಕೊಂಡು ಆಯ್ತಾ. ನೆಕ್ಸ್ಟು ಮೂನ್ ಕಾರ್ಡ್ 9ನೇ ನಂಬರು ಮೂನ್ ಇದೆ. ಇಲ್ಲಿ ನೋಡಿ, ನೀರು ಅಂದರೆ ಮನಸ್ಸಿಗೆ ಚೇಳು ಅಂದರೆ ಯಾರು ವಿಷ ಹಾಕೋದು, ಯಾರು ಮಾಡಿ ಎರಡು ನಾಯಿಗಳು ಹೋಗ್ಬಿಡ್ತಾ ಇದೆ, ಇದು ಜನಗಳು ಸುತ್ತ ಇರೋದ್ರೆ ನಿಮ್ಮ ಮನಸ್ಸಿಗೆ ಹಾಳು ಮಾಡ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಮೇಲೆ ನೀವು ಮುಂದಕ್ಕೆ ಹೋದರೆ 2 ಪಿಲ್ಲರ್ ಇದೆ, ಅಲ್ಲಿ ಆ ಪಿಲ್ಲರ್ ಥರ ನೀವು ಸ್ಟ್ರಾಂಗ್ ಆಗ್ಬೋದು. ಇಲ್ಲಿ ಮೂನು ಬೇಜಾರಿಸ್ಕೊಂಡಂಗಿದೆ. ಸೊ ಅಲ್ಲಿ ಗ್ರಹಣ ಆಗಿದೆ ಅಂತ, ಅಲ್ಲಿಗೆ ಅರ್ಥ ಏನು, ಗ್ರಹಣ ಟೆಂಪ್ರವರಿ. ನಿಮಗೆ ಏನು ಬೇಜಾರು ಬಂದಿದೆ ತುಂಬ ಟೆಂಪ್ರವರಿ, ಇಮಿಡಿಯೇಟ್ ಗ್ರಹಣ ನಿವಾರಣೆ ವೆಯ್ಟ್ ಮಾಡಬೇಕಷ್ಟೇ. ಸ್ವಲ್ಪ ದಿನ ತಕ್ಕೊಳ್ಳಿ, ಸರಿ ಹೋಗುತ್ತೆ. ಯಾರ ಮಾತು ಕೇಳಿಸ್ಕೋಬೇಕು, ಯಾರು ಗಾಸಟ್ಕೊಂಡು ಬರೀ ಆಗಬಾರ್ದು ಅಂತ ಇಲ್ಲ. ನೆಕ್ಸ್ಟು ಸನ್ ಕಾರ್ಡ್. ಇಲ್ಲಿ ನೋಡಿದ್ರೆ ಸನ್ ಅಂದರೆ ನೋಡಿ ಸನ್ಫ್ಲವರು ಅವನ ಕಡೆಗೆ ತಿಳ್ಕೊಂಡಿದ್ದೆ. ಯಾವಾಗ ಸನ್ಫ್ಲವರು ಆ ಕಡೆಗೆ ಸೂರ್ಯನಿಗೆ ತಿಳ್ಕೊಂಡಿಲ್ವಾ, ಅವನ ಕಡೆಗೆ ತಿಳ್ಕೊಂಡಿದ್ದೆ ಅಂತ ಅರ್ಥ ಏನು, ಮೂರಷ್ಟು ಸ್ಟ್ರಾಂಗ್ ಅಂತ. ಮತ್ತು ಇಲ್ಲಿ ಸರ್ ನೋಡಿ ಪೂರ್ತಿ ಕ್ಲಿಯರ್, ಪೂರ್ತಿ ಮೇಲ್ಗಡೆ ಇದೆ, ಅಂದರೆ ಫುಲ್ ಪ್ರಾಸ್ಪರಿಟಿ, ಫುಲ್ ಇದೆಲ್ಲ ಇದೆ. ಹೆಲ್ತ್ಗೆ ಏನಾದ್ರು ಈ ಕಾರ್ಡ್ ಬಂದರೆ ಏನು ತರಬೇಕು, ರೋಗನೇ ಇಲ್ಲ, ಆರಾಮಾಗಿ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ರೆಡ್ ಕಲರ್ ಇದು ಬಾವುಟ ಆಗ್ತಾ ಇದೆ ಅವನಿಗೆ. ಸೊ ಅಲ್ಲಿಗೆ ಅರ್ಥ ಏನು, ಅವ್ನಿಗೆ ಪ್ರಾಸ್ಪರಿಟಿ, ಅವ್ನಿಗೆ ಅಧಿಕಾರ ಏನು ಬೇಕು ಎಲ್ಲ ಚೆನ್ನಾಗಿ ಸಿಗುತ್ತೆ. ಆದರೆ ಅವನು ತುಂಬ ಓಪನ್ ಆಗಿ ಕೂತಿದ್ದಾನೆ, ಎಷ್ಟೇ ಬೋಲ್ಡ್ ಇತ್ತು ಜೋಪಾನಾಗಿರಬೇಕು. ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಸುಮ್ಮನೆ ಬಿದ್ದೋಗೋ ಚಾನ್ಸಸ್ ಇದೆ, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರುತ್ತೆ ಅಂತ ಅರ್ಥ. ಸೊ ಇದು ಅಷ್ಟೇ, ಸನ್ ಅಂತ ಬಂದಾಗ ಸೂರ್ಯನ ಆರಾಧ. ನೆಕ್ಸ್ಟು ಜಡ್ಜ್ಮೆಂಟ್, ತುಂಬ ಬೆಸ್ಟ್ ಕಾರ್ಡ್ ಇದೆ ಆ್ಯಕ್ಚುಲಿ ಆಯಿತಾ. ನೋಡಿ ಅಲ್ಲಿ ಏಂಜಲು ನಿಮಗೆಲ್ಲ ಅಲ್ಲಿ ಅವರೆಲ್ಲ ಶವಪೆಟ್ಟಿಗೆಯಿಂದ ಆಚೆ ಬಂದಿರೋದು ಆಯಿತಾ. ಸೊ ಅವರೆಲ್ಲ ದೇವ್ರನ್ನ ಬೆಟ್ಟಿದ್ದಾರೆ, ದೇವರೆಲ್ಲ ಕೊಟ್ಟಾಗ ಹೋಗಿದೆ ಈಗ ಅವ್ರಿಗೆ. ಇನ್ನೇನಿದ್ರು ಅವ್ರು ಉಪಯೋಗಿಸ್ಕೋಬೇಕು, ಇನ್ನೊಂದು ಬರ್ಕೊಳ್ತಾರೋ ಅಥವಾ ಇವ್ರಿಗೆ ಪ್ರಾಸ್ಪರಿಟಿ ಆಗ್ತವೆ ಎಲ್ಲ ಅವರೇ. ಹಿಂದೆ ಬೆಟ್ಟಗಳಿದೆ ನೋಡಿ, ಇನ್ನೊಂದು ಕ್ರಾಸ್ದು ಅಂದರೆ ಹೀಲಿಂಗ್ ಪವರ್ ಇದೆ. ಇದು ಏನಾರೋ ಹೆಲ್ತ್ ಕೇಳಿದಾಗ ಬಂದರೆ ಹೀಲಿಂಗ್ ಆಗುತ್ತೆ ಅಂತ ಹೇಳ್ತೀವಿ. ನಾವು ಯಾರೋ ಡಾಕ್ಟರ್ ಈ ಡಾಕ್ಟರ್ ನಮಗೆ ಸೂಟ್ ಆಗ್ತಾರ, ಇವರೆಲ್ಲ ಹೋಗ್ತಾರೆ ಅಂತ ಬಂದುಬಿಟ್ರೆ 200% ಕ್ಯೂರ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ ಆಯಿತಾ. ಇದು ಜಡ್ಜ್ಮೆಂಟ್ ಕಾರ್ಡ್, ಅದು ನಿಮ್ಮನ್ನ ಕ್ಲಿಯರ್ ಮಾಡಿದರೆ ನಿಮಗೆಲ್ಲ ಕೊಟ್ಟಾಗಿರುತ್ತೆ. ನೀವು ದೇವರ ಗುರು ಅವರೆಲ್ಲ ನೀವು ಉಪಯೋಗಿಸ್ಕೋಬೇಕು ಅಷ್ಟೇ ಆಯಿತಾ. ಎಲ್ಲಿದೆ ಅದು 20ನೇ ನಂಬರ್ ಬಂದಾಗ ನಿಮ್ಮ ಮನಸ್ಸೇ ನಿಮಗೆ ಗೈಡ್ ಆಗುತ್ತೆ. ನಿಮ್ಮ ಮನಸ್ಸು ಹೇಳಿದ್ರೆ ನೀವು ಕೇಳಬೇಕು ಅಂತ ಲಾಸ್ಟ್ 21ನೇ ಕಾರ್ಡು ವರ್ಲ್ಡ್ ಕಾರ್ಡ್. ಇವಾಗಲೇ ನೋಡಿದ್ರಲ್ಲ 10ನೇ ನಂಬರು ಅದೇ ಕಡೆ ಕೂತಿದ್ದಾರೆ. ಇಲ್ಲಿ ಅವಳು 2 ಕ್ಯಾಂಡಲ್ ಇಟ್ಕೊಂಡಿದ್ದಾಳೆ, ಓಪನ್ ಇದೆ, ಸುತ್ತ ಒಂದು ಸರ್ಕಲ್ ಇದೆ. ಇದನ್ನ ಹೆಲ್ಪಿಗೆ ಬಂದರೆ ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಆರಾಮಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬೇರೆ ವಿಷಯಕ್ಕೆ ಬಂದರೆ ವರ್ಲ್ಡ್ ಕಾರ್ಡ್ ಸೂಪರು. ಇನ್ನೂ ಎಕ್ಸ್ಟ್ರಾ ನಾಲೆಡ್ಜ್, ಬೇರೆ ಬೇರೆ ನಾಲೆಡ್ಜ್ ಕಲಿತೀವಿ, ಬೇರೆ ಬೇರೆ ಕಡೆಗೆ ಹೋಗ್ತೀವಿ, ಬೇರೆ ದೇಶಕ್ಕೆ ಹೋಗ್ತೀವಿ, ಎಲ್ಲನೂ ಹೇಳ್ಬೋದು. ತುಂಬ ಎಕ್ಸ್ಟ್ರಾಡಿನರಿ ನಾಲೆಡ್ಜ್ ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ನೋಡಿ 2 ಕ್ಯಾಂಡಲ್ ಇಟ್ಕೊಂಡಿದ್ದಾಳೆ ಅಂದರೆ ಎಲ್ಲನೂ ಕ್ರಿಯೇಟ್ ಮಾಡೋ ಶಕ್ತಿ ಇರುತ್ತೆ. ಅದೇ ಇದು ಟ್ರಬಲಲ್ಲಿ ಬಂದಾಗ ನಿಮ್ಮ ಕಡೆ ಬೇಕಾದ್ರೆ
Any doubts in the